ಆಂಧ್ರ ಪ್ರದೇಶಕ್ಕೆ ಮೋಂತಾ ಚಂಡಮಾರುತ ಅಪ್ಪಳಿಸುವ ಹಿನ್ನೆಲೆಯಲ್ಲಿ ವಿಮಾನಗಳ ಹಾರಾಟವನ್ನ ವಿಮಾನಯಾನ ಕಂಪನಿಗಳು ಸ್ಥಗಿತಗೊಳಿಸಿದೆ. ಇಂಡಿಗೋ, ಏರ್ ಇಂಡಿಯಾ ಎಕ್ಸ್‌ಪ್ರೆಸ್ ವಿಮಾನಗಳ ಹಾರಾಟವನ್ನ ವಿಮಾನ ಕಂಪನಿ ಸ್ಥಗಿತಗೊಳಿಸಿದ್ದು, ಭಾರೀ ಮಳೆ, ಬಲವಾದ ಗಾಳಿ ಮತ್ತು ಕಳಪೆ ಗೋಚರತೆ ಹಿನ್ನೆಲೆಯಲ್ಲಿ ವಿಶಾಖಪಟ್ಟಣಂ, ವಿಜಯವಾಡ, ರಾಜಮಂಡ್ರಿಯಿಂದ ವಿಮಾನಗಳ ಹಾರಾಟವನ್ನ ವಿಮಾನಗಳ ಕಂಪನಿ ಬಂದ್ ಮಾಡಿದ್ದು, ಆಂಧ್ರ ಪ್ರದೇಶಕ್ಕೆ ಮೋಂತಾ ಚಂಡಮಾರುತ ಅಪ್ಪಳಿಸುವ ಹಿನ್ನೆಲೆಯಲ್ಲಿ ವಿಮಾನಗಳ ಹಾರಾಟವನ್ನ ವಿಮಾನಯಾನ ಕಂಪನಿಗಳು ಸ್ಥಗಿತ ಮಾಡಿವೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘು. ರಾಘು, ಬಂಗಾಳ ಕೊಲ್ಲಿಯಲ್ಲಿ ಆಗ್ನೇಯ ಭಾಗದಲ್ಲಿ ವಾಯುಭಾರ ಕುಸಿತ ಆಗ್ತಾ ಇದೆ. ಹೀಗಾಗಿ ರೈಲುಗಳ ವೇಳಾಪಟ್ಟಿಯಲ್ಲಿ ವಿಮಾನಗಳ ಹಾರಾಟದಲ್ಲಿ ಒಂದಷ್ಟು ಬದಲಾಗ್ತಾ ಇದೆ. ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ? ಬಹಳ ಪ್ರಮುಖವಾಗಿ ನಾಳೆ ಅಂದ್ರೆ ಅಕ್ಟೋಬರ್ 28ನೇ ತಾರೀಕು ಆಂಧ್ರ ಪ್ರದೇಶ, ಒಡಿಶಾ ಹಾಗೂ ತಮಿಳುನಾಡಿನ ಕರಾವಳಿ ಭಾಗಕ್ಕೆ ಮೋಂತಾ ಚಂಡಮಾರುತ ಅಪ್ಪಳಿಸ್ತಾ ಇರುವಂತದ್ದು. ಮಚಲಿಪಟ್ಟಣಂ ಹಾಗೂ ಕಳಿಂಗಪಟ್ಟಣಂ ನಡುವಿನ ಕಾಕಿನಾಡ ಬಳಿಗೆ 90ರಿಂದ 100 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸೋದ್ರ ಮುಖಾಂತರವಾಗಿ ಈ ಭಾಗಕ್ಕೆ ಚಂಡಮಾರುತ ಅಪ್ಪಳಿಸುತ್ತೆ ಅಂತ ಹೇಳಲಾಗ್ತಾ ಇದೆ. ಇದೇ ಕಾರಣಕ್ಕಾಗಿ ಬೆಂಗಳೂರಿನಿಂದ ಹೊರಡುವಂತಹ ರೈಲ್ವೆ ವೇಳಾಪಟ್ಟಿಯನ್ನ ಬದಲಾವಣೆಯನ್ನ ಮಾಡಿ ಸದ್ಯ ಈಗಾಗಲೇ ರೈಲ್ವೆ ಇಲಾಖೆ ಕೂಡ ಒಂದಷ್ಟು ಆದೇಶನ ಹೊರಡಿಸಿದೆ. ಕಾರಣ ಇಷ್ಟೇ, ಪ್ರಯಾಣಿಕರಿಗೆ ಸಮಸ್ಯೆಗಳಾಗಬಹುದು ಅನ್ನುವಂತ ಕಾರಣಕ್ಕಾಗಿ ಮುಂಜಾಗ್ರತಾ ಕ್ರಮವಾಗಿ ದಕ್ಷಿಣ ಮಧ್ಯ ರೈಲ್ವೆ ಹಲವು ರೈಲುಗಳ ವೇಳಾಪಟ್ಟಿಯನ್ನ ಸದ್ಯ ಬದಲಾವಣೆಯನ್ನ ಮಾಡಿದೆ. ಅವುಗಳ ಮೂಲ ಸಮಯ ಏನು ಹೊರಡ್ತಾ ಇತ್ತು ಅದಕ್ಕಿಂತ 12 ಗಂಟೆ ವಿಳಂಬವಾಗಿ ಈ ಎಲ್ಲಾ ರೈಲ್ವೆಗಳು ಕೂಡ ಹೊರಡುವಂಥದ್ದು. ಕೇವಲ ರೈಲುಗಳು ಮಾತ್ರ ಅಲ್ಲ, ಏನು ಏರ್ಲೈನ್ಸ್ ಗಳಿರ್ತಾ ಇತ್ತು ಅವುಗಳಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳು ಆಗ್ತಾ ಇದೆ. ವಿಶಾಖಪಟ್ಟಣಂ, ವಿಜಯವಾಡ ಜೊತೆಗೆ ರಾಜಮಂಡ್ರಿಯಿಂದ ಹಾರಾಟಗಳಿಗೆ ಮಾಡ್ತಾ ಇದ್ದಂತಹ ಏರೋಪ್ಲೇನ್ಗಳೆಲ್ಲ ಸ್ಥಗಿತವನ್ನ ಮಾಡಲಾಗಿರುವಂತದ್ದು. ಅಂದ್ರೆ ಅವುಗಳ ಹಾರಾಟವನ್ನ ಬಂದ್ ಮಾಡಿ ಬೇರೆ ಬೇರೆ ಆದಂತಹ ಶೆಡ್ಯೂಲ್ ಗಳನ್ನ ಫಿಕ್ಸ್ ಮಾಡುವಂತ ಕೆಲಸವನ್ನ ಮಾಡಿದ್ರೆ ಯಾವುದೇ ಸಮಸ್ಯೆಗಳು ಆಗ್ಬಾರ್ದು ಅನ್ನುವಂತ ಕಾರಣಕ್ಕಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಈ ಎಲ್ಲಾ ಕ್ರಮಗಳನ್ನ ಕೈಗೊಂಡಿದ್ದು, ಪ್ರಯಾಣಿಕರು ಕೂಡ ಒಂದಷ್ಟು ಇದಕ್ಕೆ ಸಪೋರ್ಟ್ ಅನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಸಲಹೆ ಸೂಚನೆಗಳನ್ನ ನೀಡಲಾಗಿದೆ. ಕಾವ್ಯ, ಥ್ಯಾಂಕ್ ಯು ರಾಘು ಡೀಟೇಲ್ಸ್ಗಾಗಿ.